ಶೇಪ್ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ಇದನ್ನ ನಾವು ಕ್ರಾಸ್ ಬೆಲ್ಟ್ ಅಂತ ಕರಿತೀವಿ. ಸೊ ಇದು ಕ್ರಾಸ್ ಬೆಲ್ಟ್ ಯಾವ... ಹಾಯ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಬ್ಲೌಸ್ ಫ್ರಂಟ್ ಮತ್ತೆ ಬ್ಯಾಕ್ ಪೇಪರ್ ಅಲ್ಲಿ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾರು ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಹಾಕೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬೇಗ ಬರುತ್ತೆ. ಮತ್ತೆ ನಾನು ಓದ್ ವಿಡಿಯೋದಲ್ಲಿ ಹುಕ್ಸ್ ಮತ್ತೆ ಹುಕ್ಸ್ ಲೂಪ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸಿದೆ. ಸೊ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಮತ್ತೆ ಅದೊಂದು ಮತ್ತೆ ಓವರ್ಲಾಕ್ ಯಾವ ರೀತಿ ಕೈಯಲ್ಲೇ ಮಾಡೋದು, ಮಿಷಿನ್ ಇಲ್ಲ ಅಂತಂದ್ರೆ ಓವರ್ಲಾಕ್ ನ ಕೈಯಲ್ಲೇ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಯಾರು ನೋಡಿಲ್ಲ ಅಂತಂದ್ರೆ ನಾನು ಈ ವಿಡಿಯೋ ಎಂಡ್ ಕಾರ್ಡ್ ಅಲ್ಲಿ ಸೊ ಅದನ್ನ ನಾನು ಮೆನ್ಷನ್ ಮಾಡ್ತೀನಿ. ಸೊ ಅಲ್ಲಿ ಹೋಗಿ ನೋಡಿ. ಮತ್ತೆ ಯಾರಾದ್ರೂ ನೋಡಿ ಹುಕ್ಸ್ ಮತ್ತೆ ಲೂಪ್ ನ ಹಾಕಿ ಯಾರು ಪ್ರಾಕ್ಟೀಸ್ ಮಾಡಿರೋರು ಇದ್ರೆ ಸೊ ಅವ್ರನ್ನ ನೋಡಿ ಏನಾದ್ರು ಅಂದ್ರೆ ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಸೊ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನ್ಯೂಸ್ ಪೇಪರ್ ಈ ರೀತಿ ಇರುತ್ತಲ್ವಾ, ಸೊ ಇದನ್ನು ನೀವು ಟರ್ನ್ ಮಾಡಿ. ಸೊ ಇಲ್ಲಿ ಓಪನ್ ಇರುತ್ತೆ, ಸೊ ಇದು ಈ ಸೈಡ್ ಇರುತ್ತೆ. ಸೊ ಈ ರೀತಿ ಇರುತ್ತಲ್ಲ, ಇದನ್ನು ನೀವು ಈ ಸೈಡ್ ಹಿಂಗೆ ಮಾಡಿ ಈ ರೀತಿ ಮಡ್ಕೋಬೇಕಾಗುತ್ತೆ. ಸೊ ಇದು ಓಪನ್ ಇರೋದು ಈ ಕಡೆ ಬರಬೇಕು, ಕ್ಲೋಸ್ ಇರೋದು ನಮ್ಮ ಸೈಡ್ ಬರಬೇಕು. ಓಪನ್ ಇರೋದು ಈ ಸೈಡ್ ಬರಬೇಕು ಮುಂದೆ, ಕ್ಲೋಸ್ ಇರೋದು ಇಲ್ಲಿ ಕ್ಲೋಸ್ ಇದೆಯಲ್ಲ, ಸೊ ಇದು ಕ್ಲೋಸ್ ಇರೋದು ನಮ್ಮ ಕಡೆ ಬರಬೇಕು. ಸೊ ಈ ರೀತಿ ಆದಮೇಲೆ ಇದನ್ನು ಹೀಗೆ ಮಡ್ಚ್ಕೊಳ್ಳಿ. ಹೀಗೆ ಮಡ್ಚ್ಕೊಂಡ್ಮೇಲೆ ಈ ಥರ ಇಲ್ಲಿ ಕ್ಲೋಸ್ ಆಗಿರೋದು ಇದು ಲೆಫ್ಟ್ ಸೈಡೇ ಇರಬೇಕು, ಅಂದರೆ ನಿಮ್ಮ ಎಡಭಾಗ. ಈ ಥರ ಓಪನ್ ಇರೋದು ನಿಮ್ಮ ಬಲಭಾಗಕ್ಕೆ ಇರಬೇಕು. ಇಲ್ಲಿ ಓಪನ್ ಇರೋದು ಮುಂದೆ ಇರಬೇಕು, ಮತ್ತು ಇಲ್ಲಿ ಕ್ಲೋಸ್ ಇದೆಯಲ್ಲ ಸೊ ಸೈಡಲ್ಲಿ, ಸೊ ಇದು ನಮ್ಮ ಕುದ ಅಂದರೆ ನಮ್ಮ ಮುಂದೆ ಇರಬೇಕು. ಇದು ನಮ್ಮ ಮುಂದೆ ಕಾಣಿಸೋ ಥರ ಇಲ್ಲಿ ಕ್ಲೋಸ್ ಇರಬೇಕು. ಇಲ್ಲಿ ಕ್ಲೋಸ್ ಇರೋದು ಎಡಭಾಗಕ್ಕೆ ಬರಬೇಕು. ಸೊ ಫಸ್ಟ್ ಇದರಲ್ಲಿ ನೆಕ್ ವಿಡ್ತ್ ತೊಗೊಳ್ಳೋಣ. ನೆಕ್ ವಿಡ್ತ್ ಬಂದುಬಿಟ್ಟು ಇಲ್ಲಿ ನೋಡಿ, ನೆಕ್ ವಿಡ್ತ್ ಬಂದುಬಿಟ್ಟು ನನಗೆ ಇಲ್ಲಿ 2 ತೋರಿಸ್ತಾ ಇದೆ, 2 ಇದೆ. ಬಟ್ ನೀವು ಇಲ್ಲಿ ತೊಗೋವಾಗ 2.5 ತೊಗೋಬೇಕಾಗುತ್ತೆ. ಸೊ ಯಾಕಪ್ಪ ಅಂದರೆ ಹಾಫು ಸ್ಟಿಚಿಂಗ್ ಹೋಗುತ್ತೆ. ಅದಕ್ಕೆ ನೀವು ಯಾವುದೇ ಬ್ಲೌಸ್ ಮೆಸರ್ಮೆಂಟ್ ಅಷ್ಟೇ, ನೀವು ಎಷ್ಟು ಇರುತ್ತೋ, ಇವಾಗ 2 ಇದೆ, ನಾನು 2ಕ್ಕೆ ಹಾಫ್ ತೊಗೋತಾ ಇದ್ದೀನಿ. ಹಾಫ್ ಅಂದರೆ 2.5 ತೊಗೋತಾ ಇದ್ದೀನಿ. ಮತ್ತು ನಿಮ್ಗೆ ಏನಾದರೂ 3 ಇದ್ದರೆ 3.5 ತೊಗೋಬೇಕಾಗುತ್ತೆ, ಅಂದರೆ ಹಾಫ್ ಇಂಚು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಎಲ್ಲದಕ್ಕೂ ಅಷ್ಟೇ ನೆಕ್ ವಿಡ್ತನ್ನ. ಯಾಕಂದರೆ ಹಾಫ್ ಇಂಚು ಸ್ಟಿಚಿಂಗ್ ಹೋದರೆ ಇನ್ನು ನೆಕ್ಸ್ಟ್ ನೀವು ಎಷ್ಟದ್ದು ನಿಮ್ಮದು ಮೆಸರ್ಮೆಂಟ್ ಇರುತ್ತೋ ಸೊ ಅಷ್ಟೇ ಇರುತ್ತೆ. ಸೊ ಸ್ಟಿಚಿಂಗೋಸ್ಕರ ನಾನು ಹಾಫ್ ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಇಲ್ಲಿ. ಸೊ 2 ಇದೆ, ನಾನಿಲ್ಲಿ ಹಾಫ್ ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಸೊ 2.5 ಆಗುತ್ತೆ. ಸೊ 2.5 ತೊಗೋತಾ ಇದ್ದೀನಿ. 2.5ನ ನಿಮ್ಮ ಲೆಫ್ಟ್ ಸೈಡ್ ಎಡಭಾಗ ಅಲ್ಲಿಗೆ 2.5 ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 2 ಹಾಫ್ ಇಂಚ್ ಎಕ್ಸ್ಟ್ರಾ 2.5. ಸೊ 2.5 ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಫ್ರಂಟ್ ನೆಕ್ ಡೀಪ್ ಅಂದರೆ ನೋಡಿ ಇಲ್ಲಿಂದ ತೊಗೊಂಡಿರ್ತೀವಲ್ಲ ಈ ಸ್ಟಿಚ್ಚಿಂದ ನೀಟಾಗಿ ಇಟ್ಕೊಂಡು ಇಲ್ಲಿಂದ ಹೀಗೆ ತೊಗೋಬೇಕಾಗುತ್ತೆ ಫ್ರಂಟ್ ನೆಕ್ ಡೀಪು. ಇದನ್ನು ನಾನು ಫ್ರಂಟ್ ನೆಕ್ ಡೀಪ್ ಅಂತ ಕರಿತೀನಿ. ಸೊ ಫ್ರಂಟ್ ನೆಕ್ ಡೀಪ್ ಎಷ್ಟಪ್ಪ ಅಂತಂದರೆ ನೋಡಿ ಇಲ್ಲಿಗೆ ಬರ್ತಿದೆ, ನಂದು 6 ತೋರಿಸ್ತಾ ಇದೆ. ಫ್ರಂಟ್ ನೆಕ್ ಡೀಪು 6 ಇದೆ. ಸೊ ನಂದು 6 ತೋರಿಸ್ತಾ ಇದೆ. ನಿಮಗೆ ಎಷ್ಟು ಬರುತ್ತೋ ಸೊ ಅಷ್ಟು ಇಟ್ಕೊಳ್ಳಿ. ನನಗೆ 6 ಇದೆ ಫ್ರಂಟ್ ನೆಕ್ ಡೀಪು. ಸೊ ಇಲ್ಲಿಂದ ಫ್ರಂಟ್ ನೆಕ್ ಡೀಪ್ ಎಷ್ಟು 6. ನಾನಿಲ್ಲಿ 6ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮ್ದು ಎಷ್ಟಿದೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 6ಗೆ. ಸೊ ಇಲ್ಲೂ ಕೂಡ 2.5 ನೆಕ್ ವಿಡ್ತು. ಸೊ 2.5. ಇದನ್ನು ನಾನಿವಾಗ ಸ್ಕೇಲಲ್ಲಿ ಲೈನ್ ಹಾಕೋತಾ ಇದ್ದೀನಿ. ಅಲ್ಲೊಂದು ಲೈನ್ ಹಾಕೊಳ್ಳಿ. ಸೊ ನೆಕ್ಸ್ಟು ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ನೆನಪಲ್ಲಿ ಇರಬೇಕು ಅಂತಂದರೆ ಇಲ್ಲೇ ಡೀಟೇಲಾಗಿ ಬರ್ಕೋಬಿಡಿ. ಸೊ ಇಲ್ಲಿ ನಾನು ನಿಮಗೆ ನೆಕ್ ವಿಡ್ತ್ನ 2.5 ಅಂದರೆ 2 ಬಂದಿತ್ತು, ಅಂದರೆ ಹಾಫ್ ಇಂಚ್ ಎಕ್ಸ್ಟ್ರಾ 2.5 2 + ಹಾಫ್ ಅಂತ ಹಾಕ್ಕೊಳ್ಳಿ, ಗೊತ್ತಾಗುತ್ತೆ ನೆಕ್ ವಿಡ್ತು NW. ಸೊ ನೆಕ್ ವಿಡ್ತು 2 + ಹಾಫ್. 2 ಬಂದುಬಿಟ್ಟು ಮಾಮೂಲಿ ಇದ್ರದ್ದು, ಹಾಫ್ ಇಂಚ್ ಬಂದುಬಿಟ್ಟು ಸ್ಟಿಚಿಂಗಿಗೆ,
ಇದು ಬಂದುಬಿಟ್ಟು ಫ್ರಂಟ್ ನೆಕ್ ಡೀಪು. ಫ್ರಂಟ್ ನೆಕ್ ಡೀಪ್ ಬಂದುಬಿಟ್ಟು 6. ಸೊ ನಿಮಗೆ ನೆನಪಿರಲಿ ಅಂದ್ಬಿಟ್ಟು ಇದು ಫ್ರಂಟ್ ನೆಕ್ ಡೀಪು, ಇದು ನೆಕ್ ಬಿಡ್ತು, ಇಲ್ಲಿಂದ ಇಲ್ಲಿಗೆ ನೆಕ್ ಬಿಡ್ತು. ನೆಕ್ಸ್ಟು ಇದಾದಮೇಲೆ ಫ್ರಂಟ್ದು ಡೀಪ್ ತೆಗೆಯೋದು. ಫ್ರಂಟ್ ನೆಕ್ ಡೀಪ್ ತೆಗೆಯೋದು ಹೆಂಗಪ್ಪ ಅಂತಂದರೆ ಇಲ್ಲಿ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಬಿಡಿ. ಸೊ ಹಾಫ್ ಇಂಚಿಗೆ ಒಂದು ಮಾರ್ಕು. ಸೊ ನಿಮ್ಗೆ ಹಂಗೂ ಇಲ್ಲಿ ರೌಂಡ್ ಶೇಪ್ ಬರಲಿಲ್ಲ ಅಂತಂದರೆ ಇಲ್ಲಿಂದ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಫ್ ಇಂಚ್ ಮಾಡ್ಕೊಳ್ಳಿ, ಇಲ್ಲ ಹಾಫ್ ಇಂಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮಾಡ್ಕೊಳ್ಳಿ, ಇಲ್ಲಿ ಹಾಫ್ ಇಂಚಿಗೆ ಮಾಡ್ಕೊಂಡಿರಿ. ಸೊ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಸೊ ಇಲ್ಲಿಂದ ಈ ಲೈನ್ ಕರೆಕ್ಟಾಗಿ ಒಂದು ಲೈನ್ ಹಾಕಿ ಆ ಮಾರ್ಕಿಂಗಿಗೆ. ಸೊ ಇವಾಗ ನೋಡಿ ಇದು ಕರ್ವ್ ಶೇಪಲ್ಲಿ ಬರಬೇಕು. ಸೊ ಹೀಗೆ ಬಂದು ಇಲ್ಲಿಂದನೇ ಬಂದು ನಿಧಾನಕ್ಕೆ ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸೊ ಅದೇ ಆಟೋಮೆಟಿಕಲ್ಲೇ ಬರುತ್ತೆ. ಸೊ ಹೀಗೆ ಬಂದು ಹೀಗೆ ನೋಡಿ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು. ಸೊ ನೋಡಿ ಈ ರೀತಿನೇ ಬರಬೇಕು ಕರ್ವ್ ಶೇಪಲ್ಲಿ. ಅದಕ್ಕೇ ಹೇಳಿದ್ದು ಇಲ್ಲಿ ಹಾಫ್ ಇಂಚು ತೊಗೊಳ್ಳಿ. ಹಾಫ್ ಇಂಚ್ ತೊಗೊಂಡು ಮತ್ತೆ ಇಲ್ಲಿಂದ ಔಟ್ಲೈನಿಂದ ಹಾಫ್ ಇಂಚ್ ತೊಗೊಂಡು ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹೀಗೆ ಬನ್ನಿ, ಕರ್ವ್ ಶೇಪ್ ಬರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮ್ಗೆ ಗೊತ್ತಾಗಿದೆ ಅಂದರೆ ಇಲ್ಲೂ ಕೂಡ ಮಾಡ್ಕೊಳ್ಳಿ. ಮಾರ್ಕಿಂಗ್ ಹಾಫ್ ಇಂಚ್ ಶೇಪ್ ಅಂತ ಹಾಕೊಂಡು ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ಆವಾಗ. ಸೊ ಆಯಿತು, ಇದು ಫ್ರಂಟ್ ನೆಕ್ ಡೀಪು, ಇದ್ರದ್ದು ಫ್ರಂಟ್ ಡೀಪ್ ಆಯಿತು, ಫ್ರಂಟ್ ಶೇಪು. ಸೊ ಪ್ರಾಕ್ಟೀಸ್ ಅದಕ್ಕೆ ಇದು ಅಷ್ಟು ಸುಲಭವಾಗಿ ಬರಲ್ಲ ಶೇಪ್ ಅನ್ನೋದು, ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಪೇಪರಲ್ಲೇ. ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಶೇಪ್ ಕೊಡೋದೇನೆ. ಸೊ ಶೇಪ್ ಅನ್ನೋದು ಚೆನ್ನಾಗಿ ಬಂದರೆ ಅದೇ ಬರುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಶೋಲ್ಡರ್ನ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ಶೋಲ್ಡರ್. ಸೊ ಶೋಲ್ಡರ್ ನನಗಿಲ್ಲಿ 5 ಬಂದಿದೆ. ಸೊ ನಾನು ಇಲ್ಲಿ 5ಗೆ ಮಾರ್ಕ್ ಮಾಡ್ಕೊತೀನಿ. ಸೊ ನಿಮಗೆ ಶೋಲ್ಡರ್ ಎಷ್ಟಿರುತ್ತೋ ಸೊ ಅಷ್ಟು ನೀವು ತಗೊಳ್ಳಿ. ಸೊ ಶೋಲ್ಡರು ನನಗೆ 5 ಬಂದಿದೆ. 5ಗೆ ಪ್ಲಸ್ ಅರ್ಧಕ್ಕೆ ಸೇರಿಸ್ಬೇಕು. ಅದೇ ಹೇಳಿದ್ನಲ್ಲ, ಹಾಫ್ ಇಂಚ್ ಯಾಕಪ್ಪ ಅಂತ ಅಂದರೆ ಸ್ಟಿಚಿಂಗಿಗೂ ಹೋಗುತ್ತೆ. ಸೊ 5 ಪ್ಲಸ್ ಹಾಫು 5.5 5.5 ಬರುತ್ತೆ. ಸೊ 5.5ಗೆ ಒಂದು ಮಾರ್ಕು. ಸೊ ಇಲ್ಲೂ ಕೂಡ 6 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 6 ಇಂಚ್ಗೆ ತೊಗೊಂಡಿದ್ರಲ್ಲ, ಸೊ ಇಲ್ಲೂ ಕೂಡ 6 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಅನ್ನೋದನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ಆರ್ಮೂಲ್ನ ನಿಮ್ಗೆ ಎಷ್ಟು ಬೇಕಾದ್ರೂ ತೊಗೊಳ್ಳಿ, ಯಾಕಂತಂದರೆ ನೀವು ನ್ಯೂಸ್ ಪೇಪರ್ ಅಲ್ವಾ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈ ಆರ್ಮೋಲು ಮತ್ತು ಚೆಸ್ಟ್ ಪಾರ್ಟ್ ಯಾವ ರೀತಿ ಮೆಜರ್ಮೆಂಟ್ ಮಾಡೋದು ಅಂತ ಅಂದ್ಬಿಟ್ಟು ಲೈನಿಂಗ್ ಪೀಸಲ್ಲಿ. ಸೊ ಇದು ನೀವು ನ್ಯೂಸ್ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದಲ್ವಾ, ಸೊ ಸುಮ್ಮನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಬ್ಲೌಸ್ ಕಟಿಂಗ್ ಮಾಡುವಾಗ ಆದರೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ತೊಗೊಳೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಆರ್ಮೋಲ್ದು ಶೇಪ್ ಯಾವ ರೀತಿ ತೆಗಿಯೋದಪ್ಪ ಅಂತಂದರೆ, ಇಲ್ಲಿಂದ ಇಲ್ಲಿಗೆ 1.5 ಇಂಚದ್ದು ಒಂದು ಮಾರ್ಕ್ ಮಾಡ್ಕೊಳ್ಳಿ, ಮತ್ತು ನೆಕ್ಸ್ಟು 1 ಇಂಚದ್ದು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲೇನಪ್ಪ ಅಂತಂದರೆ ಇಲ್ಲಿ 6 ಇದೆಯಲ್ವಾ, ಸೊ 6ಗೆ ಅರ್ಧ ಭಾಗ ಅಂದರೆ 3 ಶೇಪ್ ಚೆನ್ನಾಗಿ ಬರಬೇಕು ಅಂತಂದರೆ ಇಲ್ಲಿ ನೀವು 3.5ಗೆ ಮಾಡ್ಕೊಳ್ಳಿ. ನೀವು ಹಾಫ್ಗೆ ಮಾಡ್ತೀವಿ ಅಂದರೆ 3ಗೆ ಮಾಡ್ಬೋದು, 3.5ಗೆ ಮಾಡ್ಕೊಳ್ಳಿ, ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ 3.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಶೇಪ್ ತೆಗಿಯೋಕ್ಕೆ. ಸೊ ನೋಡಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ರೀತಿ ಶೇಪ್ ತಕ್ಕೋತಾ ಹೋಗಿ. ಶೇಪ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನ್ಯೂಸ್ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿ ಅದೇ ಬರುತ್ತೆ ಆಟೋಮೆಟಿಕಲಿ. ಸೊ ನೋಡಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಸೊ ಹೀಗೆ ಬಂದು ಸೊ ಹೀಗೊಂದು ತಗೊಳ್ಳಿ. ನೆಕ್ಸ್ಟು 1 ಇಂಚಿಗೆ ತೊಗೊಂಡಿದ್ದೀರಲ್ಲ, ಸೊ ಅದರಿಂದ ಸೊ ಅದನ್ನು ಕೂಡ ಇದೇ ರೀತಿ ಹೀಗೆ ತಗೊಳ್ಳಿ.
ನೋಡಿ ಯಾವ ರೀತಿ ಅಂತ. ಸೊ ಅದಕ್ಕೆ ನೀವು ಫಸ್ಟೇ ನ್ಯೂಸ್ ಪೇಪರಲ್ಲಿ ಮಾರ್ಕಿಂಗ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಶೇಪ್ ಎಲ್ಲ ಕರ್ವೆಲ್ಲ ನೀಟಾಗಿ ಬರುತ್ತೆ. ಸೊ ಇಲ್ಲೂ ಬರ್ಕೊಬಿಡಿ. ಇಲ್ಲಿಂದ ಇಲ್ಲಿಗೆ ಶೋಲ್ಡರು ನಾನು ಬಂದ್ಬಿಟ್ಟು 5 ಪ್ಲಸ್ ಹಾಫು 5 1/2. ಸೊ ನೋಡಿ 5.5. ಸೊ ಹಿಂಗೆ ಬರ್ಕೊಳ್ಳಿ. 5 ಪ್ಲಸ್ ಹಾಫ್ ಬಂದ್ಬಿಟ್ಟು ಸ್ಟಿಚಿಂಗ್. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 1/2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಅಂತ ಬರ್ಕೊಳ್ಳಿ. ಸೊ ಇಲ್ಲಿ ಬಂದ್ಬಿಟ್ಟು ಕರ್ವ್ ಅಂತಂದರೆ ಮಾಮೂಲಿ ಇದು ಫ್ರಂಟ್ ನೆಕ್ ಡೀಪು, ಇದು ಮಾಮೂಲಿ ಹಾರ್ಮೋಲ್ ರೌಂಡ್. ಇದೇನಪ್ಪ ಅಂತಂದರೆ 1.5 ಇಂಚು ಶೇಪ್ಗೆ, ಇಲ್ಲಿ 1 ಇಂಚು ಶೇಪ್ಗೆ ಅಂತ ಬರ್ಕೊಳ್ಳಿ ಶೇಪ್. ನೆಕ್ಸ್ಟ್ ನಾನು ನಿಮಗೆ ಬ್ಲೌಸಲ್ಲಿ ಕಟ್ ಮಾಡುವಾಗ ಅಲ್ಲಿ ನಾನು ನಿಮಗೆ ಹೇಳ್ತೀನಿ ಚೆಸ್ಟ್ ಪಾರ್ಟ್ ಎಲ್ಲಿಂದ ಎಷ್ಟು ತೊಗೋಬೇಕು ಮತ್ತು ಹಾರ್ಮಲ್ ರೌಂಡ್ ಎಷ್ಟು ತೊಗೋಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಬ್ಲೌಸ್ ಪಟ್ಟಿ ಇರುತ್ತಲ್ಲ, ಸೊ ಈ ಬ್ಲೌಸ್ ಪಟ್ಟಿ ಮಾರ್ಕಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೊ ಬ್ಲೌಸ್ ಪಟ್ಟಿ ಮಾರ್ಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ಬ್ಲೌಸ್ ಪಟ್ಟಿ ಮಾರ್ಕ್ ಮಾಡಬೇಕು ಅಂದರೆ ನೀವು ಯಾವುದೇ ಮೆಜರ್ಮೆಂಟ್ ಇರ್ಬೋದು. ಸೊ ಈ ಕಡೆಯಿಂದ ನೀವು 4ನ ತೊಗೋಬೇಕಾಗುತ್ತೆ. ಸೊ ನೋಡಿ ಇಲ್ಲಿಂದ ಇಲ್ಲಿಗೆ 4 ತೊಗೋಬೇಕಾಗುತ್ತೆ. ಸೊ ಈ ಸೈಡ್ ಬಂದುಬಿಟ್ಟು 3 ತೊಗೋಬೇಕಾಗುತ್ತೆ. 3ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ತೊಗೊಂಡ್ರೆ ಇಲ್ಲಿ 4 ತೊಗೋಬೇಕು, ಇಲ್ಲಿ 3 ತೊಗೋಬೇಕು. ಸೊ ನಿಮಗೆ ಇಲ್ಲಿ ಶೇಪ್ ಬರಲ್ಲ ಅಂತಂದರೆ ಸೊ ಇದರಿಂದ ಮಧ್ಯಕ್ಕೆ ಒಂದು ಲೈನ್ನ ಹಾಕ್ಕೊಳ್ಳಿ, ಶೇಪ್ ಬರುತ್ತೆ. ಇಲ್ಲಿಂದ ಮಧ್ಯಕ್ಕೆ ಅಂತಂದರೆ ಎಷ್ಟಾಯ್ತಪ್ಪ ಅಂತಂದರೆ 5.5 ಇದೆ. 5.5ಗೆ 2.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಮಧ್ಯಕ್ಕೆ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಏನಪ್ಪ ಅಂದರೆ ಎಲ್ಲ ಸೈಜ್ವರೆಗೂ ಅಷ್ಟೇ ಇಲ್ಲಿ 2.25 ಅಷ್ಟೇ ಬರೋದು. ಸೊ ಇನ್ನೂ ಜಾಸ್ತಿ ಬೇಕು ಅಂದರೆ ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೋಬೋದು, 3 ತೊಗೋಬೋದು. ಬಟ್ 2.25 ಅಷ್ಟೇ ಬರೋದು. ಸೊ ಅವರು ಯಾವ ಸೈಜಿಗೂ ಅಷ್ಟೇ ನೀವು ಇಲ್ಲೊಂದು ನೆನಪಿಟ್ಕೊಳ್ಳಿ, 2.25 ತೊಗೋಬೇಕಾಗುತ್ತೆ. 2.25 ಅಷ್ಟೇ ಬರೋದು. ನಮಗೆ ಇಲ್ಲ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಲಾಸ್ಟ್ 3 ಬರುತ್ತೆ. 3 ಬೇಕಂದರೆ ಕೊಡ್ಬೋದು. ಸೊ ಇವಾಗ ಇಲ್ಲಿ ಮಾರ್ಕ್ ಮಾಡಿದ್ದೀರಲ್ಲ, ಸೊ ಈ ಮಾರ್ಕ್ ಮಾಡಿರೋದಿರಲ್ಲ, ಈ ಮಾರ್ಕ್ನ ಸೊ ಈ ರೀತಿ ಹೀಗೆ ಡೌನಿಗೆ ತೊಗೊಂಡು ಮತ್ತು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ, ಸೊ ಅದನ್ನು ಈ ರೀತಿ ಇಲ್ಲಿಗೂ ಡೌನ್ ತೊಗೊಳ್ಳಿ. ಹೀಗೆ ಬಂದು ಹೀಗೆ ಬರುತ್ತೆ. ಸೊ ನೋಡಿ ಶೇಪ್ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ಇದನ್ನ ನಾವು ಕ್ರಾಸ್ ಬೆಲ್ಟ್ ಅಂತ ಕರಿತೀವಿ. ಸೊ ಇದು ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡೋದು, ಸೊ ಅದೆಲ್ಲ ಡೀಟೇಲ್ಸಾಗಿ ನಾನು ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಅದರಲ್ಲಿ ಫುಲ್ ಡೀಟೇಲ್ಸಾಗಿ ತೋರಿಸ್ತೀನಿ ಯಾವ ರೀತಿ ತೊಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲೂ ಕೂಡ ಬರ್ಕೊಬಿಡಿ. ಇಲ್ಲಿ ಯಾವುದೇ ಸೈಜ್ಗಾದರೂ ಕೂಡ 4 ಇಂಚನ್ನ ತೊಗೋಬೇಕು. 4 ಇಂಚ್ ಅಂತ ಬರ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು 3 ಇಂಚ್ ಅಂತ ಬರ್ಕೊಳ್ಳಿ. ಈ ಡಾಟ್ ಬರುತ್ತೆ, 3 ಡಾಟ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಬ್ಲೌಸ್ ಕಟ್ಟಿಂಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಯಾವುದೇ ಸೈಜ್ ಆಗಿರ್ಬೋದು. ಇಲ್ಲಿ 4 ಇಂಚ್ ತೊಗೊಳ್ಳಿ, ಇಲ್ಲಿ 3 ಇಂಚ್ ತೊಗೊಳ್ಳಿ, ಇಲ್ಲಿಂದ ಇಲ್ಲಿಗೆ 2.25 ಇಂಚ್ ತೊಗೊಳ್ಳಿ. 2.25 ಇಂಚು ಅಂದರೆ ಎಕ್ಸ್ಟ್ರಾ ಬೇಕು ಅಂದರೆ 1/4 ಇಂಚ್ ಎಕ್ಸ್ಟ್ರಾ 3 ತೊಗೊಳ್ಳಿ. 3 ಬೇಡ ಅನಿಸುತ್ತೆ, 2.25 ಸಾಕಾಗುತ್ತೆ. ಸೊ 2.25 ತೊಗೊಳ್ಳಿ. ಸೊ ಇಲ್ಲಿ ಬರ್ಕೊಬಿಡಿ. ಯಾವುದೇ ಸೈಜ್ ಆದರೂ 4 ಇಂಚು. ಇಲ್ಲೂ ಅಷ್ಟೇ ಯಾವುದೇ ಸೈಜ್ ಆದರೂ ಅಷ್ಟೇ 2.25 ಇಂಚು. ಅವ್ರಿಗೇನಾದರೂ ಬೇಕು ಅಂದರೆ ಎಕ್ಸ್ಟ್ರಾ ತೊಗೋಬೋದು ಅಷ್ಟೇ. ಅದನ್ನು ಡೀಟೇಲ್ಸಾಗಿ ಬರ್ಕೊಬಿಡಿ. ಇಲ್ಲಿ 3 ಇಂಚು ನೀವು ಇಲ್ಲಿ ಡೀಟೇಲ್ಸ್ ಬರ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಪೇಪರ್ ಕಟ್ಟಿಂಗಲ್ಲಿ ಪೇಪರ್ ಮಾರ್ಕಿಂಗು ಇಷ್ಟನ್ನ ಡೀಟೇಲ್ಸಾಗಿ ಬರ್ಕೊಂಬಿಡಿ. ಸೊ ನೀವು ಬರ್ದಿರೋದೆಲ್ಲ ಇಲ್ಲಿರುತ್ತೆ. ಸೊ ನಿಮಗೂ ಅರ್ಥ ಆಗುತ್ತೆ ಪೇಪರ್ ಕಟ್ಟಿ. ಅದಕ್ಕೆ ಪೇಪರ್ ಮಾರ್ಕಿಂಗ್ ಅನ್ನೋದನ್ನ ತುಂಬ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಆವಾಗ ಎಲ್ಲ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡೋದನ್ನ ಕಲೀರಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.